ಕನ್ನಡ ಕಲಿಕೆ ಮತ್ತು ಬರವಣಿಗೆ ಕನ್ನಡ ರೀಡಿಂಗ್ ಆ್ಯಂಡ್ ರೈಟಿಂಗ್ ಪ್ರಾಕ್ಟೀಸ್. ಇವತ್ತಿನ ವಿಡಿಯೋದಲ್ಲಿ ಐ ಮತ್ತು ಯ ಇವೆರಡರ ನಡುವೆ ಇರುವ ವ್ಯತ್ಯಾಸವನ್ನು ನೋಡೋಣ. ಆದರೆ ಅದಕ್ಕಿಂತ ಮೊದಲು ನೀವು ನಮ್ಮ ವಿಡಿಯೋಗಳನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಕನ್ನಡ ಮತ್ತು ಇಂಗ್ಲೀಷ್ನ ಕಲಿಕೆಯ ಬಗ್ಗೆ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ. ಅದರಲ್ಲಿ ನಾನು ಭಾಳಷ್ಟು ಸುಮಾರು 750ಕ್ಕಿಂತ ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಈ ಎಲ್ಲ ವಿಷಯಗಳು ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳಲ್ಲಿವೆ. ಹಾಗೆಯೇ ಇಂಗ್ಲೀಷ್ನ ಪದಗಳನ್ನು ಹೇಗೆ ಓದುವುದು, ಅವುಗಳ ಉಚ್ಚಾರಣೆ ಹೇಗೆ ಅನ್ನೋದರ ಬಗ್ಗೆ ಕೂಡ ವಿಡಿಯೋಗಳಿವೆ. ಪ್ರೊನೌನ್ಸಿಯೇಷನ್ ಇದರಲ್ಲಿ ಎಷ್ಟು ಪ್ಲೇಲಿಸ್ಟ್ ಇದೆ, ಆಸಕ್ತಿ ಇರುವವರು ನೋಡಿ. ಈಗ ನೋಡಿ, ಐ ಅನ್ನೋದು ಇದು ಸ್ವರ, ಯ ಅನ್ನೋದು ವ್ಯಂಜನ, ಅವರ್ಗೀಯ ವ್ಯಂಜನ. ಇದು ನಿಮಗೆ ಗೊತ್ತಿದೆ ಅಂದ್ಕೊಳ್ತೇನೆ. ಈಗ ಮೊದಲನೇದಾಗಿ ಐ ಮತ್ತು ಯ ನಡುವಿನ ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು ಅಂತಂದರೆ ಮೊದಲು ಐ ಮತ್ತು ಯನ ಪದಗಳನ್ನು ನೋಡೋಣ. ನೋಡಿ, ಈಗ ಈ ಐ ಅಕ್ಷರವನ್ನು ಬಳಸಿ ಬರೆದಿರುವಂಥ ಪದಗಳನ್ನು ನೋಡೋಣ. ಐದು, ಐಬು, ಐಕ್ಯ, ಐರಾವತ, ಐಹೊಳೆ, ಐಡಿಯಾ, ಐಚ್ಛಿಕ, ಐಶ್ವರ್ಯ. ನಾನು ಈಗಾಗಲೇ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಹಾಗೆ ಯದಿಂದ ಪ್ರಾರಂಭವಾಗುವಂಥ ಅಕ್ಷರಗಳನ್ನು ನೋಡೋಣ. ಯತಿ, ಯಜಮಾನ, ಯಜ್ಞ, ಯತ್ನ, ಯವನಿಕ, ನೋಡಿ. ಈಗ ಇವು ಐಯಿಂದ ಪ್ರಾರಂಭವಾಗುವಂಥ ಪದಗಳನ್ನು ನೋಡಿದ್ವಿ, ಹಾಗೆ ಯ ಇಂದ ಪ್ರಾರಂಭವಾಗುವಂಥ ಪದಗಳನ್ನು ನೋಡಿದ್ವಿ. ಇವೆರಡೂ ಬೇರೆ ಬೇರೆ. ಈಗ ಈ ರೀತಿ ಬರೆಯುವಾಗ ನಿಮಗೆ ಪದಗಳನ್ನು ಐ ಅಕ್ಷರದಿಂದ ಪದಗಳನ್ನು ಬರೆಯುವಾಗ ಹಾಗೆ ಯ ಇಂದ ಬರೆಯುವಾಗ ನಿಮಗೆ ಯಾವುದೇ ಗೊಂದಲ ಆಗೋದಿಲ್ಲ. ಆದರೆ ಈಗ ಒತ್ತಕ್ಷರಗಳು ಬಂದಾಗ ನಿಮಗೆ ಐ ಅಕ್ಷರ ಬಂದಾಗ ಅದರ ಒತ್ತಕ್ಷರಗಳನ್ನು ಬರೆಯುವಾಗ ಒತ್ತಕ್ಷರವನ್ನು ಬರೆಯುವಾಗ ಈ ಚಿಹ್ನೆಯನ್ನು ಉಪಯೋಗಿಸ್ತೇವೆ. ಹಾಗೆ ಯ ಒತ್ತಕ್ಷರ ಬಂದಾಗ ಅದರ ಚಿಹ್ನೆಯನ್ನು ಹೀಗೆ ಉಪಯೋಗಿಸ್ತೀವಿ. ಇದು ಎರಡರ ನಡುವೆ ಇರುವ ವ್ಯತ್ಯಾಸ. ಈಗ ಯಾವುದೇ ಪದಗಳಲ್ಲಿ ಐ ಒತ್ತಕ್ಷರ ಬಂದಾಗ ಈ ರೀತಿ ಚಿಹ್ನೆಯನ್ನು ಬರಿತೇವೆ ನೋಡಿ. ಈಗ ನಿಮಗೆ ಇದನ್ನು ಕೂಡ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ, ಇದನ್ನು 24ನೇ ಇಸ್ವಿನಲ್ಲಿ. ಇದರಲ್ಲಿ ಐ ಒತ್ತಕ್ಷರದ ಪದಗಳನ್ನು ನೋಡಿ. ಇವೆಲ್ಲವೂ ಐ ಒತ್ತಕ್ಷರದ ಪದಗಳು. ನೈರ್ಮಲ್ಯ ಐ ಒತ್ತಕ್ಷರ ಬಂದಾಗ ಈ ರೀತಿ ಬರ್ತೇವೆ. ನೈರ್ಮಲ್ಯ, ನೈತಿಕ, ನೈವೇದ್ಯ, ನೈನ್, ಪೈನಾಪಲ್, ಸೈರಂಧ್ರಿ, ಲೈಫ್, ವೈಶಾಖ. ಹೀಗೆ ಇವೆಲ್ಲವೂ ಐ ಒತ್ತಕ್ಷರದ ಪದಗಳು, ಆಯಿತಾ. ಆದರೆ ಯ ಒತ್ತಕ್ಷರವಾಗಿ ನಾವು ಓದುವಾಗ ನಿಮಗೆ ಇದನ್ನು ಬರಿಬೇಕಾಗುತ್ತೆ. ಈಗ ಅಯ್ಯ ಅಂತ ಬರಿಬೇಕಾದ್ರೆ ಇದನ್ನು ಹೀಗೆ ಬರಿತೇವೆ. ಆದರೆ ಯ ಒತ್ತಕ್ಷರವನ್ನು ಬರೆಯುವಾಗ ಇದನ್ನು ಉಪಯೋಗ ಮಾಡಬೇಕು. ಇದು ವಿಜಾತಿಯ ಪದಗಳಾಗುತ್ತೆ. ಈಗ ಪುಣ್ಯ, ವೈದ್ಯ, ಇದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ. ಇದು ಕೂಡ 24ನೇ ಇಸ್ವಿನಲ್ಲೇ ಅಪ್ಲೋಡ್ ಮಾಡಿದ್ದೇನೆ. ಈ ಪದಗಳನ್ನು ನೋಡಿ ಆವಾಗ ನಿಮಗೆ ಎರಡರ ವ್ಯತ್ಯಾಸ ಗೊತ್ತಾಗುತ್ತೆ. ಇಲ್ಲಿ ಎರಡು ಉದಾಹರಣೆಗಳನ್ನು ನೋಡೋಣ. ವೈಶಾಖ, ನೋಡಿ 50, ವೈಶಾಖ. ಹಾಗೆ ವೈಭವ, ಇಲ್ಲಿ ವೇಗೆ ಐ ಒತ್ತಕ್ಷರ ಇದೆ. ಈ ಒತ್ತಕ್ಷರವನ್ನು ಹೀಗೆ ಉಪಯೋಗಿಸಿದಾಗ ಹೀಗೆ ಬರಬೇಕಾಗುತ್ತೆ. ಅದನ್ನೇ ಇಲ್ಲಿ ನಾವು ಯ ಒತ್ತಕ್ಷರದ ಪದಗಳನ್ನು ಬರಿಬೇಕಾದ್ರೆ ವ್ಯವಸ್ಥೆ, ನೋಡಿ. ಇಲ್ಲಿ ಇಲ್ಲಿ ಯ ಒತ್ತಕ್ಷರ ಬಂದಾಗ ವ್ಯವಸ್ಥೆ, ವ್ಯವಧಾನ, ಹಾಗೆ ವ್ಯವಹಾರ, ಈಗ ನಿಮಗೆ ವ್ಯತ್ಯಾಸ ಗೊತ್ತಾಯಿತು ಅಂದ್ಕೊಳ್ತೀನಿ. ಐ ಬೇರೆ ಅಕ್ಷರ, ಇದು ಸ್ವರ, ಇದು ಅವರ್ಗೀಯ ವ್ಯಂಜನ. ಒತ್ತಕ್ಷರಗಳು ಬಂದಾಗ ಈ ಅಕ್ಷರಕ್ಕೆ ನಾವು ಇದನ್ನು ಒತ್ತಕ್ಷರವನ್ನಾಗಿ ಬರಿಬೇಕಾದ್ರೆ ಈ ಚಿಹ್ನೆಯನ್ನು ಉಪಯೋಗಿಸ್ತೇವೆ. ಹಾಗೆ ಯದ ಒತ್ತಕ್ಷರವನ್ನು ಬರುವಾಗ
ಈ ಚಿಹ್ನೆಯನ್ನು ಉಪಯೋಗಿಸ್ತೇವೆ. ನಿಮಗೆ ಇದರ ವ್ಯತ್ಯಾಸ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.